ಈ ಕ್ಯಾನ್ಸರ್ ಅನ್ನೋದು ಈಗ ಸಣ್ಣ ಮಕ್ಕಳಿಂದ ದೊಡ್ಡ ಅಜ್ಜಿಯರ ತನಕನೂ ಇರಬಹುದು. ಸೊ ಅವ್ರಿಗೆ ಏನೇ ಒಂದು ಸಣ್ಣ ತೊಂದರೆ ಆದ್ರೂ, ಈಗ ಕೆಲವರಿಗೆ ಕರೆಕ್ಟ್ ಆಗಿ ಪೀರಿಯಡ್ಸ್ ಆಗ್ತಾ ಇರುತ್ತೆ, ಒಂದು 15 ವರ್ಷದವರೆಗೆ ಸಡನ್ ಆಗಿ ಪೀರಿಯಡ್ಸ್ ಸ್ಟಾಪ್ ಆಗಿರುತ್ತೆ, ಏನೇ ತೊಂದರೆ ಆದ್ರೂ ತೋರಿಸ್ಕೊಳ್ಳುವಂಥದ್ದು. ಈ ನೆಗ್ಲೆಕ್ಟ್ ಮಾಡ್ತೇನೆ ಅಥವಾ ಬ್ಲೀಡಿಂಗ್ ಜಾಸ್ತಿ ಆಗ್ಬಿಟ್ಟಿರುತ್ತೆ ಅಥವಾ ಕಡಿಮೆ ಆಗಿರುತ್ತೆ, ಏನಾದ್ರೂ ತೋರಿಸ್ಕೊಂಡ್ರೆ ನಮ್ಗೆ ಇಮಿಡಿಯೇಟ್ ಆಗಿ ಸ್ಕ್ಯಾನಿಂಗ್ ಮೂಲಕ ಓವೇರಿಯನ್ ಟ್ಯೂಮರ್ಸ್ ಇದೆಯಾ, ಓವರಿದ್ದು ಕ್ಯಾನ್ಸರ್ ಇದೆಯಾ, ಮತ್ತೆ ಎವ್ರಿಡೇ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಹೇಳ್ಕೊಡ್ತೀವಿ. ಸ್ನಾನ ಮಾಡುವಾಗ ಅವರು ಬ್ರೆಸ್ಟ್ ನ ಹೇಗೆ ಪ್ಯಾಲ್ಪೇಟ್ ಮಾಡಿ ಅಂದ್ರೆ ಎಕ್ಸಾಮಿನ್ ಮಾಡ್ಕೊಬೇಕು. ಒಂದು ಲಂಪ್ ಅಂದ್ರೆ ಒಂದು ಗೆಡ್ಡೆನ ಅಥವಾ ಎಕ್ಸ್ಟ್ರಾ ಏನಾದ್ರು ಗ್ರೋತ್ ಇದೆಯಾ ಅಂತ ಅವ್ರಿಗೆ ಗೊತ್ತಾಗತ್ತೆ. ಅವ್ರು ನಮ್ಮ ಹತ್ರ ಬಂದಾಗ ನಾವು ಅದನ್ನ ಮತ್ತೆ ಎಕ್ಸಾಮಿನ್ ಮಾಡಿ, ಅದು ಒಂದು ಇಯರ್ಲಿ ಒನ್ಸ್ ಇನ್ 2 years 3 years ಸ್ಕ್ಯಾನಿಂಗ್ ಮೂಲಕ ಅದು ಮತ್ತೆ ಮ್ಯಾಮೋಗ್ರಫಿ ಅಂತ ಇರುತ್ತೆ, ಅದು ಬ್ರೆಸ್ಟ್ ಕ್ಯಾನ್ಸರ್ಗೆ. ಹಾಗೆ ಸರ್ವೈಕಲ್ ಕ್ಯಾನ್ಸರ್, ಇದು ಯೂಟ್ರಸ್ದು ಬಾಯಿ ಇರುತ್ತಲ್ಲ, ಇದು ಸರ್ವಿಕ್ಸ್ ಅಂತ ಹೇಳ್ತೀವಿ. ಇಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಒಂದು ಅತಿ ಜಾಸ್ತಿ ನೋಡುವಂಥದ್ದು. ನಾವು ಅದನ್ನ ಇಲ್ಲಿ ಪ್ಯಾಪ್ಸ್ಮಿಯರ್ ಅಂತ ಅದನ್ನ ಒಂದು ನೋಡಿ ಪ್ಯಾಪ್ಸ್ಮಿಯರ್ ಅಂತ ಮಾಡ್ಬೇಕಾಗತ್ತೆ. ಅದರಲ್ಲಿ ನಾವು ಅದರದ್ದು ರಿಸ್ಕ್ ಇದೆಯಾ ಇಲ್ವಾ ಅಂತ ಹೇಳ್ಬೋದು. ಮತ್ತೆ ಬಯಾಪ್ಸಿ, ಡೌಟ್ ಬಂದ್ರೆ ಬಯಾಪ್ಸಿ ಮಾಡ್ತೀವಿ. ಮತ್ತೆ ಎಂಡೋಮೆಟ್ರಿಯಮ್ ಅಷ್ಟೇ, ಯೂಟ್ರಸ್ ಅಲ್ಲಿ ಏನಾದ್ರು ಡೌಟ್ ಇದ್ರೆ ನಾವು ಅದರದ್ದು DNC ಮೂಲಕ ಬಯಾಪ್ಸಿ ಮಾಡ್ತೀವಿ. ಹಿಸ್ಟ್ರೋಸ್ಕೋಪಿ ಮೂಲಕ ಅಲ್ಲಿ ಏನಾದ್ರು ಗೆಡ್ಡೆ ಇದೆಯಾ ನೋಡ್ತೀವಿ. ಲ್ಯಾಪ್ರೋಸ್ಕೋಪಿ ಮೂಲಕ ಆ ಗೆಡ್ಡೆಯನ್ನ ತೆಗೆದು ಪರೀಕ್ಷೆ ಕಳಿಸ್ತೀವಿ, ಕ್ಯಾನ್ಸರ್ ಇತ್ತಾ ಅಥವಾ ನಾರ್ಮಲ್ ಬಿನೈನ್ ಗೆಡ್ಡೆನ ಅಂತ. ಹೀಗೆ ನಾನಾ ವಿಧವಾಗಿ ನಾನಾ ಸ್ಟೆಪ್ಸ್ ಅಲ್ಲಿ ಫಸ್ಟ್ ಲೆವೆಲ್ ಅಲ್ಲಿ ಸೆಕೆಂಡ್ ಲೆವೆಲ್ ಅಲ್ಲಿ ಅದನ್ನ ನಾವು ಪ್ರಿವೆಂಟ್ ಮಾಡುವಂಥದ್ದಾಗ್ಲಿ, ಬೇಗ ಅದನ್ನ ಐಡೆಂಟಿಫೈ ಮಾಡುವಂಥದ್ದಾಗ್ಲಿ, ಸೊ ಅರ್ಲಿ ಸ್ಟೇಜ್ ಅಲ್ಲಿ ಟ್ರೀಟ್ಮೆಂಟ್ ಕೊಡುವಂಥದ್ದನ್ನಾಗ್ಲಿ ಮಾಡಬಹುದು. ತುಂಬಾ ಅರ್ಲಿ ಸ್ಟೇಜ್ ಅಲ್ಲಿ ಬಂದ್ರೆ ಅವ್ರಿಗೆ ಕೂಡ ಅನುಕೂಲ ಆಗುತ್ತೆ. ಒಂದು ಸಣ್ಣ ಸಿಂಪ್ಟಮ್ಸ್, ಒಂದು ದೇಹದ ಸಣ್ಣ ಬದಲಾವಣೆ ಕೂಡ ಈಗ ಹೇಳಿದ್ನಲ್ಲ, ಸ್ವಲ್ಪ ಚೇಂಜ್ ಆಗ್ತಿರೋ ಜೀವನ ಶೈಲಿಯಲ್ಲಿ ನಾವು ನಮ್ಮ ಹೆಲ್ತ್ ಅನ್ನೋದನ್ನ ಬಹಳ ಚೆನ್ನಾಗಿ ನೋಡ್ಕೋಬೇಕಾಗಿದೆ. ಯಾರ ಮೇಲೂ ನಾವು ಡಿಪೆಂಡ್ ಆಗ್ಬಾರ್ದು. ಸೊ ನಾವ್ ಇರೋ ತನಕ ನಾವು ಚೆನ್ನಾಗಿರ್ಬೇಕಂದ್ರೆ ಪ್ರತಿಯೊಂದು ಹೆಣ್ಣು ಆ ಸಂಸಾರಕ್ಕೆ ಒಂದು ಪಿಲ್ಲರ್ ಅಂತ ಹೇಳ್ಬೋದು, ಸೆಂಟ್ರಲ್ ಪಿಲ್ಲರ್ ಮನೆಗೆ, ಆ ಫ್ಯಾಮಿಲಿಗೆ ಅನ್ನೋದಕ್ಕಿಂತ ಅವರ ಮನೆಗೆ. ಫ್ಯಾಮಿಲಿ ಈಗ ಕಡಿಮೆ ಹೋಗ್ಬಿಟ್ಟಿದೆ, ಅವ್ರ ಮನೆ ಅಷ್ಟೇ, ಗಂಡ ಮಕ್ಕಳು, ಅವರು ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಸಿಸ್ಟಮ್ ಈಗ ಜಾಸ್ತಿ ಮೊದಲಿಗಿಂತ. ಸೊ ಅವರು ಚೆನ್ನಾಗಿದ್ರಷ್ಟೇ ಅವರು ಗಂಡ ಮಕ್ಕಳು ಅಥವಾ ಎಲ್ಲರೂ ಚೆನ್ನಾಗಿರುವಂಥದ್ದು. ಹೀಗಾಗಿರೋದ್ರಿಂದ ಅವ್ರ ಹೆಲ್ತ್ನ ನೋಡ್ಕೊಬೇಕು. ಮತ್ತೆ ಅವ್ರ ಹೆಲ್ತ್ನ ಯಾರು ನೋಡ್ಕೊಳ್ಳಲ್ಲ. ನಮ್ಮ ಹೆಲ್ತ್ನ ನಾವು ನೋಡ್ಕೊಳ್ಳಿಲ್ಲ ಅಂದ್ರೆ ಮಕ್ಕಳು ನೋಡ್ಕೋತಾರೆ, ಆಮೇಲೆ ಎಲ್ಲೋ ಗಂಡ ನೋಡ್ಕೊಳ್ತಾರೆ ಅನ್ನೋದು ಸುಳ್ಳು. ಯಾಕಂದ್ರೆ ಎಲ್ಲರೂ ಅವ್ರವ್ರದ್ರಲ್ಲೇ, ಅವ್ರವ್ರ ಜೀವನದಲ್ಲೇ, ಅವ್ರವ್ರದ್ದು ಎಲ್ಲರೂ ಈಗ ವರ್ಕಿಂಗು ಅವ್ರವ್ರದ್ರಲ್ಲೇ ಅವರು ಏನಂತಾರೆ ಬ್ಯುಸಿ ಆಗಿರ್ತಾರೆ. ಸೊ ಹಾಗಾಗಿ ಪ್ರತಿಯೊಂದು ಹೆಣ್ಮಕ್ಳು ನಿಮ್ ಹೆಲ್ತ್ ಯಾವ್ದು BP ಇರ್ಬೋದು, ಶುಗರ್ ಇರ್ಬೋದು, ಜನರಲ್ ಹೆಲ್ತ್ ಇರ್ಬೋದು, ಅಥವಾ ಗೈನಕ್ ಹೆಲ್ತ್ ಇರ್ಬೋದು, ಅಥವಾ ಒಂದ್ ಸ್ವಲ್ಪ ಯೂರಿನ್ ಲೀಕ್ ಆಗುತ್ತೆ, ನಡೆದ್ರೆ ಕೆಮ್ಮಿದ್ರೆ ಏನಾಗಲ್ಲ ಅಡ್ಜಸ್ಟ್ ಮಾಡ್ಕೋತೀವಿ ಅನ್ನೋದು. ಈಗ ಅದು ಒಂದು ಸಣ್ಣ ಇದು, ಅವ್ರು ಅದಕ್ಕೆ ಒಂದು ಲೇಸರ್ ಟ್ರೀಟ್ಮೆಂಟ್ ಇದೆ, ಅದು ಸರ್ಜರಿ ಇತ್ತೀಚೆಗೆ ಇದು ಜಾಸ್ತಿ ಆಗಿರುವಂತದ್ದು. ಒಂದು ಕೆಮ್ಮಿದ್ರು ಕೂಡ, ಯೂರಿನ್ ಒಂದು ನಕ್ಕಿದ್ರು ಕೂಡ, ತುಂಬಾ ಜಾಸ್ತಿ ನಕ್ಕಿದ್ರು ಕೂಡ ಇದೊಂದು ಕಿರಿಕಿರಿನ ಹೆಣ್ಮಕ್ಳು ಅನುಭವಿಸ್ತಾ ಇರೋಂಥದ್ದು. ಇದು ಜಾಸ್ತಿ ಆಗಿಲ್ಲ, ಇದು ಮೊದ್ಲಿಂದಾನು ಇದೆ. ಆದ್ರೆ ಹೆಣ್ಮಕ್ಳು ಹೇಳ್ಕೊಳ್ಳೋದಿಲ್ಲ, ಬರೋದಿಲ್ಲ. ಹೌದು, ಇದನ್ನ ಹೇಳಿದ್ರೆ ಅವ್ರಿಗೆ ಮರ್ಯಾದೆ ಹೋಗುತ್ತೆ ಅಂತ ನಾವು ಸಣ್ಣದು ಅಥವಾ ಅಡ್ಜಸ್ಟ್ ಮಾಡ್ಕೊಂಡು ಹೀಗೆ ಇರೋಣ ಅಂತ ಅವ್ರು ವರ್ಷಗಟ್ಲೆಯಿಂದ ಹಾಗೇನೆ ಅವರು. ಇದು ಯಾಕಾಗತ್ತೆ ಅಂದ್ರೆ ಒಂದು ವೀಕ್ನೆಸ್, ಹುಟ್ಟಿದಾಗ್ಲಿಂದಾನೇ ಒಂದು ಕೊಲಾಜನ್ ಅಥವಾ ಅಲ್ಲಿ ಏನ್ ಫೈಬರ್ಸ್ ಇರುತ್ತೆ ಯೋನಿ ಇದ್ರಲ್ಲಿ, ಯುರೇತ್ರ ಅಂತ ಹೇಳ್ತೀವಿ, ಯೂರಿನ್ ಆಚೆ ಬರುವಂತ ಪೈಪ್ ಇರುತ್ತಲ್ಲ, ಅದಕ್ಕೆ ಸಪೋರ್ಟಿಂಗ್ ಸಿಸ್ಟಮ್ ಅಲ್ಲಿ ವೀಕ್ನೆಸ್ ಇರ್ಬೋದು. ಅದು ಡೆಲಿವರಿ ಆದಾಗ ಅಥವಾ ಅಲ್ಲಿ ಸರ್ಜರಿ ಮಾಡಿದಾಗ ಡ್ಯಾಮೇಜ್ ಆಗಿರ್ಬೋದು, ಅಥವಾ ಬರ್ತಾ ಬರ್ತಾ ಒಂದು ಈಸ್ಟ್ರೋಜನ್ ಹಾರ್ಮೋನ್ಸ್ ಕಡಿಮೆ ಆಗಿ ಮೆನೋಪಾಸ್, ಪೋಸ್ಟ್ ಮೆನೋಪಾಸಲ್ ವುಮೆನ್ ಅಲ್ಲಿ ಲ್ಯಾಕ್ಸಿಟಿ ಅಂತ ಹೇಳ್ತೀವಿ, ಲೂಸ್ ಆಗಿ ಅದಕ್ಕೆ ಸ್ಟ್ರೆಂತ್ ಸಪೋರ್ಟ್ ಕಡಿಮೆ ಆಗಿ ಹೀಗೆ ಆಗ್ತಾ ಇರುತ್ತೆ. ಸೊ ನಾನು ಆಗ್ಲೇ ಹೇಳ್ದಾಗೆ ಅವರು ಬರ್ತಾ ಇದ್ರೆ ನಾವು ಅದನ್ನೆಲ್ಲ ನೋಡ್ಬಿಟ್ಟು ಅದಕ್ಕೆ ಸೂಕ್ತವಾದ ಒಂದು ವೆಯ್ಟ್ ರಿಡಕ್ಷನ್, ಸ್ಮೋಕಿಂಗ್ ಮಾಡಬಾರ್ದು, ಆಹಾರ ಪದ್ಧತಿಯಲ್ಲೇ ನಾವು ಕೆಲವೊಮ್ಮೆ ಕಂಟ್ರೋಲ್ ಮಾಡ್ಬೋದು. ಮತ್ತೆ ಅವ್ರಿಗೆ ಒಂದು ಹೇಳ್ತೀವಿ, ಯೂರಿನ್ ಹೀಗೆ ಹೋಗ್ಬೇಕು, ಇಷ್ಟೇ ಮಾಡ್ಬೇಕು, ಒಂದು ಬ್ಲಾಡರ್ ಡ್ರಿಲ್ ಅಂತ ಹೇಳ್ಕೊಡ್ತೀವಿ. ಅದ್ರಲ್ಲಿ ನಾನಾ ವೆರೈಟಿ ಇರುತ್ತೆ, ಸ್ಟ್ರೆಸ್ ಯೂರಿನರಿ ಇನ್ಕಾಂಟಿನೆನ್ಸ್, ಅರ್ಜ್ ಯೂರಿನರಿ ಇನ್ಕಾಂಟಿನೆನ್ಸ್, ಫಿಸ್ಟುಲಾ ಇಂದ ಆಯ್ತು, ಅವೆಲ್ಲ ನೋಡಿ ಯಾಕೆ ಆಗ್ತಾ ಇದೆ ಲೀಕ್ ಅಂತ ನೋಡ್ತೀವಿ. ಅದ್ರ ಪ್ರಕಾರವಾಗಿ ಹಂತ ಹಂತವಾಗಿ ನಾವು ಫುಡ್ ಇಂದ, ಮೆಡಿಸಿನ್ಸ್ ಇಂದ, ಎಕ್ಸರ್ಸೈಸ್ ಇಂದ ಹೇಳ್ಕೊಟ್ಟು ನಾವು ಕೊನೆಗೆ ಲೇಸರ್ ಅಂದ್ರೆ ಸರ್ಜರಿ ಏನಲ್ಲ, ಅವ್ರಿಗೆ ಅನಸ್ಥಿಸಿಯಸ್ ಲೇಸರ್ ಟ್ರೀಟ್ಮೆಂಟ್ ಕೂಡ ಕೊಟ್ಟು ಅವ್ರಿಗೆ ಅದನ್ನ ಸರಿ ಮಾಡ್ಬೋದು. ಕೆಲವೊಮ್ಮೆ ಸರ್ಜರಿ ಬೇಕಾಗತ್ತೆ. ಮತ್ತೆ ಇದರಿಂದ ಅವ್ರಿಗೆ ಒಂದು ಲೂಸ್ ವೆಜೈನಾ ಏನಾಗಿರುತ್ತೆ, ಅವ್ರಿಗೆ ದಂಪತಿಗಳು ಸೇರುವಂತ ಟೈಮಲ್ಲಿ ಅವ್ರಿಗೆ ಏನು ಫೀಲಿಂಗ್ ಇರಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಇದು ಕೂಡ ಕರೆಕ್ಟ್ ಆಗುತ್ತೆ ಲೇಸರ್ ಟ್ರೀಟ್ಮೆಂಟ್ ಇಂದ. ಬಹುತೇಕ ಒಂದು ಮಗು ಆದ ನಂತರ ಇದು. ಸೊ ಇದನ್ನ ಯಾರು ಹೆಣ್ಮಕ್ಳು ಹೇಳ್ಕೊಳ್ಳಲ್ಲ, ಅವರು ಸೈಲೆಂಟ್ ಆಗಿ ಸಫರ್ ಮಾಡ್ತಾ ಇರ್ತಾರೆ. ಅದನ್ನ ಕೆಲವರು ಈಗ ಮುಂದೆ ಬಂದು ಹೇಳ್ಕೊಳ್ತಾ ಇದ್ದಾರೆ.
ಅವ್ರಿಗೆ ಏನೇ ತೊಂದರೆ ಆದ್ರೂ ನಾನು ಆಗ್ಲೇ ಹೇಳ್ದಾಗೆ ಅವ್ರಿಗೆ ಏನಾದ್ರು ಬಂದು ಕನ್ಸಲ್ಟ್ ಮಾಡಿದ್ರೇನೆ ಅದಕ್ಕೆ ಯಾವ ತರ ಟ್ರೀಟ್ಮೆಂಟ್ ಇದೆ ಅದನ್ನ ಹೇಗೆ ಬೇರೆಯವ್ರು ಪ್ರಿವೆಂಟ್ ಮಾಡ್ಬೋದು, ಅವರಿಂದಾನು ಅವ್ರು ಇನ್ಯಾರಿಗಾದ್ರೂ ಹೇಳ್ಕೊಡ್ಬೋದು, ಹೀಗಾಗತ್ತೆ ನೀವು ಈ ತರ ಅವ್ರ ಮಕ್ಳಿಗೆ ಹೇಳ್ಬೋದು, ಅವ್ರ ತಂಗಿಗೆ ಹೇಳ್ಬೋದು, ಅವ್ರ ಫ್ಯಾಮಿಲಿಯವ್ರು ಕೂಡ ಹೇಳ್ಬೋದು. ಎಸ್ ಮ್ಯಾಮ್, ವಜಿನೋಪ್ಲಾಸ್ಟಿ ವಿಚಾರನೆ ಹೇಳ್ತಾ ಇದ್ರೆ ಇನ್ನೊಂದ್ ಸ್ವಲ್ಪ ಅದ್ರ ಬಗ್ಗೆ ನಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ. ಹೌದು, ಆಗ್ಲೇ ಹೇಳ್ದಾಗೆ ಅದು ಏಜ್ ಇಂದ ಅಥವಾ ಬರ್ತ್ ಇಂಜುರಿಯಿಂದ ಅಥವಾ ಅಲ್ಲಿ ಸರ್ಜರಿ ಆಗೋದ್ರಿಂದ ಹಾರ್ಮೋನ್ಸ್ ಕಡಿಮೆ ಆಗಿ ಪೋಸ್ಟ್ ಮೆನೋಪಾಸಲ್ ಅಲ್ಲಿ ಅದು ಕಾಣಿಸುವಂಥದ್ದು. ಲೂಸ್ ವೆಜೈನಾ, ಲ್ಯಾಕ್ಸ್ ವೆಜೈನಾ, ವೆಜೈನಲ್ ಲ್ಯಾಕ್ಸಿಟಿ ಸಿಂಡ್ರೋಮ್, ಹಾಗೆ ಎಷ್ಟೊಂದು ಹೆಸರುಗಳಿದೆ. ಈಗ ಅದು ಕೆಲವರಿಗೆ ದಂಪತಿಗಳು ಸೇರಿದಾಗ ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರಲ್ಲ, ತುಂಬಾ ಲೂಸ್ ಅನ್ಸುತ್ತೆ, ನಮ್ಗೇನು ಖುಷಿ ಕೊಡ್ತಾ ಇಲ್ಲ ಅಂತ ಗಂಡ ಹೆಂಡತಿಂಗ್ ಬಯೋದಾಗ್ಲಿ ಅಥವಾ ಬಹಳ ಅವ್ರ ಮಧ್ಯ ಅಸಮಾಧಾನ ಆಗ್ಲಿ, ಅದು ಈಗ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ. ಸೊ ಇದಕ್ಕೆ ನಾವು ಮತ್ತೆ ಆಗ್ಲೇ ಹೇಳಿದಾಗೆ ಜೀವನ ಶೈಲಿ, ಆಹಾರ ಎಲ್ಲದ್ರ ಜೊತೆಗೆ ಎಕ್ಸಸೈಸ್ ಜೊತೆಗೆ ಈ ಲೇಸರ್ ಟ್ರೀಟ್ಮೆಂಟ್ ಇಂದ ಅದನ್ನ ಸ್ವಲ್ಪ ಟೈಟ್ನಿಂಗ್ ಅಂತ ಮಾಡ್ಬೋದು. ಮೈಲ್ಡ್ ಡಿಗ್ರೀಸ್ ಅಲ್ಲಿ ಕಡಿಮೆ ಇದ್ದಾಗ, ತುಂಬಾ ಜಾಸ್ತಿ ಇದ್ರೆ ಅದನ್ನ ನಾವು ಸರ್ಜರಿ ಮೂಲಕ ಸ್ವಲ್ಪ ಸಣ್ಣ ಮಾಡಿ ಮತ್ತೆ ಲೇಸರ್ ಟ್ರೀಟ್ಮೆಂಟ್ ಮತ್ತೆ PRP ಇಂಜೆಕ್ಷನ್ಸ್ ಅಂತ ಕೊಡ್ತೀವಿ. ಫಿಲ್ಲರ್ಸ್ ಹೇಗೆ ಬಾಟಾಕ್ಸ್ ಅದು ಇದು ಫೇಸ್ ಬಂದಿದೆ, ನಾವು ಅಲ್ಲಿ ಕೂಡ ಫಿಲ್ಲರ್ಸ್. ಈಗ ಅದರದ್ದೇ ಒಂದು ಕಾಸ್ಮೆಟಿಕ್ ಗೈನಕಾಲಜಿ ಅಂತ ಒಂದು ಹೊಸ ಬ್ರಾಂಚ್ ಆಗಿ ಈಗ ಅದು ಹೆಚ್ಚು ಹೆಚ್ಚು ಕಾಣಿಸ್ಕೊಳ್ತಾ ಇರೋದ್ರಿಂದ, ಹೆಚ್ಚು ಹೆಚ್ಚು ಜನ ಮುಂದೆ ಬರ್ತಾ ಇರೋದ್ರಿಂದ ಅದಕ್ಕೆ ಇನ್ನೂ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಎಲ್ಲ ಇನ್ನು ಬರ್ತಾ ಇದೆ. ಈ ಕಾಸ್ಮೆಟಿಕ್ ಗೈನಕಾಲಜಿಸ್ಟ್ ಇದು ಬಿಟ್ರೆ ಇನ್ನೇನಿದೆ ಮ್ಯಾಮ್? ಕಾಸ್ಮೆಟಿಕ್ ಗೈನಕಾಲಜಿ ಅಂತಂದ್ರೆ ಜಸ್ಟ್ ಲುಕ್ಸ್ಗೋಸ್ಕರ ಮಾಡುವಂಥದ್ದಲ್ಲ. ಕಾಸ್ಮೆಟಿಕ್ ಅನ್ನೋದನ್ನ ಈಗ ತೆಗೆದುಬಿಟ್ಟು ನಾವು ಎಸ್ಥೆಟಿಕ್ ಅಂಡ್ ಫಂಕ್ಷನಲ್ ಗೈನಕಾಲಜಿ ಅಂತ ರೀನೇಮ್ ಮಾಡಿದೀವಿ. ಎಸ್ಥೆಟಿಕ್ ಅಂದ್ರೆ ಅದು ನಾರ್ಮಲ್ ಆಗೂ ಇರಬೇಕು ನೋಡ್ಲಿಕ್ಕೆ ಅನಾಟಮಿ. ಫಂಕ್ಷನಲ್ ಅಂದ್ರೆ ಫಂಕ್ಷನಲ್ ಪ್ರಾಬ್ಲಮ್, ಈಗ ಯೂರಿನ್ ಲೀಕ್ ಆಗುವಂಥದ್ದು ಫಂಕ್ಷನಲ್ ಪ್ರಾಬ್ಲಮ್. ಎಸ್ಥೆಟಿಕ್ ಅಂದ್ರೆ ಅಲ್ಲಿ ಲೂಸ್ ಆಗಿ ವೈಡ್ ಆಗಿರುವಂಥದ್ದು, ದೊಡ್ಡದಾಗಿ ಅಗಲ ಕಾಣುವಂಥದ್ದು. ಸೊ ನಾವು ಒಂದು ಟ್ರೀಟ್ಮೆಂಟ್ ಇಂದ ಅದನ್ನು ನಾರ್ಮಲ್ ಮಾಡ್ಬೋದು, ಅವ್ರ ಯೂರಿನ್ ಲೀಕ್ ಆಗುವಂಥದ್ದನ್ನು ಕೂಡ ಫಂಕ್ಷನಲಿ ಕೂಡ ರಿಪೇರ್ ಮಾಡ್ಬೋದು. ಸೊ ಹಾಗೆ ನಾನು ಆಗ್ಲೇ ಹೇಳ್ದಾಗೆ ಯೂರಿನರಿ ಲೀಕೇಜ್ ಇರ್ಬೋದು, ಲ್ಯಾಕ್ಸ್ ವೆಜೈನಾ ಇರ್ಬೋದು, ಅಥವಾ ಒಂದು ಲೇಬಿಯಾ ಅಂತ ಹೇಳ್ತೀವಲ್ಲ, ಅದು ಅಲ್ಲಿ ತುಂಬಾ ದಪ್ಪ ಇರುತ್ತೆ ಅಥವಾ ಸಣ್ಣ ಇರುತ್ತೆ, ಅದನ್ನ ರೆಡ್ಯೂಸ್ ಮಾಡೋದು ಅಥವಾ ಅದನ್ನ ಕಡಿಮೆ ಮಾಡೋದು ಅಥವಾ ಜಾಸ್ತಿ ಮಾಡುವಂಥದ್ದು. ಮತ್ತೆ ತುಂಬಾ ಕೆಲವರಿಗೆ ಒಂದು ಏನ್ ಹೇಳ್ತಾರೆ, ಎಷ್ಟು ಹಿಂಸೆ ಆಗುತ್ತೆ ಅಂದ್ರೆ ಅವ್ರ ಜೊತೆಗೆ ಇರ್ಲಿಕ್ಕೂ ಆಗಲ್ಲ, ಅಷ್ಟು ಅಲ್ಲಿ ಅಬ್ನಾರ್ಮಲ್ ಆಗಿ ಗ್ರೋತ್ ಆಗಿರುತ್ತೆ. ಅದನ್ನೆಲ್ಲ ನಾವು ಸರಿಪಡಿಸಿ ನಾರ್ಮಲ್ ಮಾಡುವಂಥದ್ದು. ಸೊ ಲೇಬಿಯೋಪ್ಲಾಸ್ಟಿ ಅಂತ ಹೇಳ್ಬೋದು, ಅಥವಾ ಹುಡ್ ರಿಡಕ್ಷನ್ ಇರ್ಬೋದು, ಅಥವಾ ನಾನು ಆಗ್ಲೇ ಹೇಳ್ದಾಗೆ ವೆಜೈನೋಪ್ಲಾಸ್ಟಿ ಇರ್ಬೋದು, ಅಥವಾ ಇಂಟ್ರಾಟಸ್ ಟೈಟನಿಂಗ್ ಇರ್ಬೋದು. ಇದೆಲ್ಲಾನು ಕಾಸ್ಮೆಟಿಕ್ ಗೈನಕಾಲಜಿ ಅಂತ ಈಗ ಎಸ್ಥೆಟಿಕ್ ಅಂಡ್ ಫಂಕ್ಷನಲ್ ಗೈನಕಾಲಜಿಯಲ್ಲಿ ಬರುತ್ತೆ. ಗರ್ಭದಲ್ಲಿ ಕಾಣಿಸುವಂತ ಗೆಡ್ಡೆಗಳ ಬಗ್ಗೆ ಹೆಣ್ಮಕ್ಳು ಹೇಳ್ಕೊಳಕ್ಕಾಗದೆ ಒಂದು ನೋವನ್ನ ಅನುಭವಿಸ್ತಾ ಇರ್ತಾರೆ. ಫಸ್ಟ್ ಸಣ್ಣದಲ್ಲ ಬಿಡು ಅಂತ ಅಂತಾರೆ, ಆಮೇಲೆ ನೀವ್ ಹೇಳ್ದಾಗ ದೊಡ್ಡದಾದ್ಮೇಲೆ ಬರ್ತಾರೆ. ಸೊ ಅದು ಯಾವ ರೀತಿ ಅದಕ್ಕೆ ಒಂದು ಸೊಲ್ಯೂಷನ್ ಸಿಗತ್ತೆ? ಹೌದು, ಆಗ್ಲೇ ಹೇಳ್ದಾಗ ಎಲ್ಲಿ ಏನೇ ತೊಂದರೆ ಆದ್ರೂ ಬರ್ಬೇಕಾಗತ್ತೆ. ಈ ಗೆಡ್ಡೆಗಳು ಅಲ್ಲೇನೆ ಸ್ಕಿನ್ ಮೇಲೆ ಇರ್ಬೋದು, ಅದು ಫರಂಕಲ್ ಅಥವಾ ಬಾಯ್ಲ್ ಅಲ್ಲಿ ಹೀಗೆ ಪಿಂಪಲ್ ತರ ಆಗುತ್ತೆ. ಅದಿದ್ರೆ ನಾವು ಸಿಂಪಲ್ ಆಗಿ ಆಂಟಿಬಯೋಟಿಕ್ ಒಂದೊಂದ್ಸಲ ಅದನ್ನ ಓಪನ್ ಮಾಡಿ ಡ್ರೈನ್ ಮಾಡ್ತೀವಿ. ವೆಜೈನಲ್ ಇದ್ರೆ ಕೆಲವೊಮ್ಮೆ ತೆಗಿಬೇಕಾಗತ್ತೆ. ಯೂಟ್ರಸ್ ಅಲ್ಲಿ ಇದ್ರೆ ಅದು ಫೈಬ್ರಾಯ್ಡ್ಸ್ ಇರ್ಬೋದು, ರೇರ್ ಆಗಿ ಕ್ಯಾನ್ಸರ್ ಇರುತ್ತೆ. ಯೂಟ್ರಸ್ ಅಲ್ಲಿ ಯೂಶಲಿ ಫೈಬ್ರಾಯ್ಡ್ ಗೆಡ್ಡೆಗಳೇ ಅತಿ ಹೆಚ್ಚಾಗಿ ಕಾಣುವಂಥದ್ದು. ಅದು ಬಿಟ್ರೆ ಪಾಲಿಪ್ ಅಂತ ಹೇಳ್ತೀವಿ, ಕ್ಯಾವಿಟಿ ಒಳಗೆ ಪಾಲಿಪ್ ಇರುತ್ತೆ. ಇದೆರಡು ಅತಿ ಹೆಚ್ಚಾಗಿ ಕಾಣುವಂಥದ್ದು. ಅದಕ್ಕೆ ಎಲ್ಲರಿಗೂ ಟ್ರೀಟ್ಮೆಂಟ್ ಬೇಕಾಗಲ್ಲ, ಎಲ್ಲರಿಗೂ ತೆಗಿಬೇಕಾಗಿರುವಂತ ಪರಿಸ್ಥಿತಿ ಇಲ್ಲ. ಯಾರಿಗೆ ತೊಂದರೆ ಇರುತ್ತೆ, ಬ್ಲೀಡಿಂಗ್ ಜಾಸ್ತಿ, ಪೇನ್ ಜಾಸ್ತಿ, ತೊಂದರೆ ಅನುಭವಿಸ್ತಾ ಇರ್ತಾರೆ, ಸಿಂಪ್ಟಮ್ಯಾಟಿಕ್, ಅಥವಾ ನಮ್ಗೆ ಮಕ್ಕಳಾಗ್ಲಿಕ್ಕೆ ಆ ಗೆಡ್ಡೆಗಳ ಅಡಚಣೆ ಮಾಡ್ತಾ ಇದ್ರೆ ಅವಾಗ ನಾವು ಅದನ್ನ ತೆಗಿತೀವಿ. ಅದು ಈಗ ಮೊದ್ಲಿನ ತರ ದೊಡ್ಡ ಇನ್ಸಿಷನ್ ಹಾಕಿ ಅಂದ್ರೆ ದೊಡ್ಡದಾಗಿ ಕಟ್ ಮಾಡಿ ಹೊಟ್ಟೆ ಮೇಲೆ ಮಾಡುವಂತ ಪದ್ಧತಿ ಇಲ್ಲ. ಈಗ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮೂಲಕ ಲೇಸರ್ ಯೂಸ್ ಮಾಡ್ಕೊಂಡು ಕೂಡ ಗೆಡ್ಡೆಗಳನ್ನ ತೆಗಿಬಹುದು. ಅವತ್ತೇ ಮಾಡಿ ಅವತ್ತೇ ಡಿಸ್ಚಾರ್ಜ್ ಮಾಡ್ಬೋದು, ಅಥವಾ ಒಂದಿನ ಇಟ್ಕೊಂಡು ನೆಕ್ಸ್ಟ್ ಡೇಗೆ ಡಿಸ್ಚಾರ್ಜ್ ಮಾಡುವಂಥದ್ದು. ಮತ್ತೆ ಓವರಿಯಲ್ ಕೂಡ ಅಂಡಾಶಯಗಳಲ್ಲಿ ಒಂದೊಮ್ಮೆ ಗೆಡ್ಡೆಗಳು, ಕ್ಯಾನ್ಸರ್ ಗೆಡ್ಡೆ ಇರ್ಬೋದು, ನಾರ್ಮಲ್ ಗೆಡ್ಡೆ ಇರ್ಬೋದು, ಅಥವಾ ಒಂದು ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ ಇರ್ಬೋದು, ಸಿಂಪಲ್ ಸಿಸ್ಟ್, ಅದು ಹಾಗೆ ಎಷ್ಟೊಂದು ವೆರೈಟಿ ಇರುತ್ತೆ. ಅವುಗಳೆಲ್ಲಾನು ಕೂಡ ಲ್ಯಾಪ್ರೋಸ್ಕೋಪಿ ಮೂಲಕನೇ ನಾವು ಈಗ ಟ್ರೀಟ್ ಮಾಡ್ಬೋದು. ಎಸ್ ಮ್ಯಾಮ್, ತುಂಬಾ ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ಇವತ್ತು ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಇನ್ನು ಕೊನೆ ಸಬ್ಜೆಕ್ಟ್ಗೆ ನಾನು ಬರೋದಾದ್ರೆ, ಈ ಹೆಣ್ಮಕ್ಳು ಋತುಮತಿ ಆದಾಗ್ಲಿಂದ ಅದು ಕೊನೆ ಹಂತ ಮುಟ್ಟುದವರೆಗೂ ಬಹುತೇಕ ನೋವುಗಳನ್ನ ತಿನ್ಕೊಂಡೇ ಬಂದ್ಬಿಡ್ತೀವಿ. ಈಗ ನಾವು ಸದ್ಯಕ್ಕೆ ಮೆನೋಪಾಸ್ ಬಗ್ಗೆ ಮಾತಾಡೋದಾದ್ರೆ, ಇವನ್ ಮುಟ್ಟು ನಿಲ್ಲೋ ಟೈಮಲ್ಲೂ ಕೂಡ ಒಂದು ಬಹುತೇಕ ಹೆಣ್ಮಕ್ಳು ನರ್ಕನೇ ನೋಡ್ತಾರೆ ಮ್ಯಾಮ್. ಆ ಟೈಮಲ್ಲೂ ಕೂಡ ಒಂದು ನೋವನ್ನ ತಿಂತಾರೆ, ಅದಕ್ಕೂ ಕೂಡ ಬರ್ಬೇಕಾಗತ್ತ? ಹೌದು, ನಾನು ಆಗ್ಲೇ ಹೇಳಿದಾಗೆ ಕೆಲವ್ರಿಗೆ ಬ್ಲೀಡಿಂಗ್ ಪ್ರಾಬ್ಲಮ್, ಅಬ್ನಾರ್ಮಲ್ ಯೂಟ್ರೈನ್ ಬ್ಲೀಡಿಂಗ್ ಅಥವಾ ಪ್ಯಾಟರ್ನ್ ಚೇಂಜ್ ಆಗ್ಬಿಡುತ್ತೆ, ಬೇಗ ಬೇಗ ಆಗುವಂಥದ್ದು, ಜಾಸ್ತಿ ಹೆಚ್ಚಾಗುವಂಥದ್ದು. ಸೊ ಸಡನ್ ಆಗಿ ಸ್ಟಾಪ್ ಆಗುವಂಥದ್ದು ಕೆಲವರಿಗಾದ್ರೆ, ಕೆಲವ್ರಿಗೆ ಈ ತರ ಸ್ಟಾಪ್. ಅವರು ಕೂಡ ನಾವು ಅದನ್ನ ಎಷ್ಟು ದಿನ ಬ್ಲೀಡಿಂಗ್ ಆದ್ರೆ ಅವ್ರಿಗೆ ಹಿಮೋಗ್ಲೋಬಿನ್ ಕಡಿಮೆ ಆಗ್ಬಿಡುತ್ತೆ.
ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ. ಸೊ ಆ ಟೈಮಲ್ಲಿ ಅವ್ರು ಬರಲೇಬೇಕಾಗುತ್ತೆ. ಒಂದು ಎರಡನೇದು, ಆ ಟೈಮು ಬಹಳ ಸೆನ್ಸಿಟಿವ್ ಇರುತ್ತೆ ಅವ್ರಿಗೆ. ಒಂದು ಪ್ರಾಬ್ಲಮ್, ಸೈಕಾಲಜಿಕಲ್ ಪ್ರಾಬ್ಲಮ್, ಡಿಪ್ರೆಷನ್, ಇರಿಟಬಿಲಿಟಿ ಅಥವಾ ಬೇರೆ ಏನೋ ನೋವು ಎಲ್ಲ ಹೆಚ್ಚಾಗಿರುತ್ತೆ. ಅವ್ರನ್ನ ಯಾರು ನೋಡ್ಕೊಳ್ತಾ ಇರಲ್ಲ. ಅವ್ರನ್ನ ಹಾಗೇನೆ ವರ್ಕ್ ಮಾಡ್ಲಿ ಅಥವಾ ಹಾಗೇನೆ ಮೊದ್ಲು ಹೇಗಿದ್ರು ಹಾಗೇನೆ ಬೇರೆ ಎಲ್ಲಾನು ಮಾಡ್ಲಿ ಅಂತ ಮನೆಯವರಾಗ್ಲಿ ಮಕ್ಕಳಾಗ್ಲಿ ಅವ್ರನ್ನ ಬಿಟ್ಬಿಟ್ಟಿರ್ತಾರೆ. ಸೊ ಏನ್ ತೊಂದರೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತಾನು ಕೇಳೋದಿಲ್ಲ. ಸೊ ಹಾಗಾಗಿ ಅವರಾಗೇನೆ ಅವ್ರು ಬಂದು ಆ ಟೈಮಲ್ಲಿ ನಾವು ಅವ್ರನ್ನ ಅಸೆಸ್ ಮಾಡ್ಬಿಟ್ಟು ಅವ್ರಿಗೆ ಹಾರ್ಮೋನ್ ಥೆರಪಿ ಬೇಕಾ ಅಥವಾ ಬೇರೆ ಏನಾದ್ರು ಕ್ಯಾಲ್ಸಿಯಂ ಕೊಡ್ಬೇಕಾಗತ್ತೆ, ವಿಟಮಿನ್ D3 ಲೆವೆಲ್ಸ್ ನೋಡ್ಬೇಕಾಗತ್ತೆ, ಅವ್ರಿಗೆ ಯಾಕೆ ಸೈಕಾಲಜಿಕಲ್ ಇರಿಟಬಿಲಿಟಿ, ಒಂದು ಮೆನೋಪಾಸಲ್ ಸಿಂಪ್ಟಮ್ಸ್ ಎಲ್ಲ ನೋಡ್ಬೇಕಾಗುತ್ತೆ, ಬ್ಲೀಡಿಂಗ್ ಡಿಸಾರ್ಡರ್ಸ್ನ ನಾವು ಕಂಟ್ರೋಲ್ ಮಾಡಬೇಕಾಗತ್ತೆ. ಅವ್ರಿಗೆ ಒಂದು ಸ್ಮೂತ್ ಆಗಿ ಮೆನೋಪಾಸಿಗೆ ತಗೊಂಡೋಗಿ 1-2-3 ಇಯರ್ಸ್ ಅವ್ರಿಗೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಂದ ಹಿಡಿದು ಯೋಗ, ವಾಕಿಂಗ್, ಎಕ್ಸಸೈಸ್ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ದೇನೆ ಮತ್ತೆ ಗುಡ್ ಡಯಟ್ ಹೇಳ್ಕೊಟ್ಟು ಅದಕ್ಕೆ ಬೇಕಾಗುವಂತ ಸಪ್ಲಿಮೆಂಟ್ಸ್ ಕೊಟ್ಟು ಅವರಿಗೆ ಅದರಿಂದ ಆಗುವಂತ ತೊಂದರೆಗಳನ್ನ ಆದಷ್ಟು ಕಡಿಮೆ ಮಾಡಿಸಿ ನಾವು ಮೆನೋಪಾಸ್ನ ಟ್ರಾನ್ಸಿಷನ್ನ ಮಾಡಬೇಕಾಗತ್ತೆ. ಅದಾದ ನಂತರ ಅವ್ರಿಗೆ ಫ್ರೀಕ್ವೆಂಟ್ ಹೇಳಿದ್ನಲ್ಲ ಆಗ್ಲೇನೆ ಹೆಲ್ತ್ ಚೆಕಪ್ ಮಾಡಬೇಕು, ಸಪ್ಲಿಮೆಂಟ್ಸ್ ಕೊಡ್ಬೇಕಾಗತ್ತೆ, ಕ್ಯಾಲ್ಸಿಯಂ ಇರಲಿ, ವಿಟಮಿನ್ ಡಿ ಇರಲಿ, ಬೇರೆ ಏನೇ ಇದ್ದಿದ್ರು, ಮತ್ತೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡ್ಬೇಕಾಗುತ್ತೆ, ಜನರಲ್ ಹೆಲ್ತ್ ನೋಡ್ಕೊಳ್ಳೇಬೇಕಾಗತ್ತೆ. ಸೊ ಅವರು ಹೆಣ್ಮಕ್ಳು ಪ್ರತಿ ವರ್ಷ ಅಥವಾ ಪ್ರತಿ ತಿಂಗಳು ಎಷ್ಟು ತಿಂಗಳಿಗೊಮ್ಮೆ ಬಂದು ಈ ತರ ಜನರಲ್ ಚೆಕಪ್ ಮಾಡಿಸ್ಕೋಬೇಕಾಗುತ್ತೆ? ಎಲ್ಲ ನಾರ್ಮಲ್ ಆಗಿದೆ. 1 ವರ್ಷ 2 ವರ್ಷಕ್ಕೊಮ್ಮೆ ಬಂದ್ರು ಆಗತ್ತೆ. ಒಂದು 40 ವರ್ಷದ ನಂತರ ಪ್ರತಿ 2 ವರ್ಷಗಳಿಗೆ 2 ವರ್ಷಕ್ಕೊಮ್ಮೆ ಬಂದು ಮಾಡಿಸ್ಕೋಬೇಕಾಗುತ್ತೆ. ಏನೋ ತೊಂದರೆ ಇದ್ರೆ ಮಾತ್ರ ನಾವು ಅವ್ರಿಗೆ ಬೇಗ ಹೇಳಿರ್ತೀವಿ. ಇಲ್ಲ ಅಂದ್ರೆ ಅವ್ರು 2 ವರ್ಷಕ್ಕೊಮ್ಮೆ ಬಂದ್ರೆ ಸಾಕಾಗತ್ತೆ. ಒಮ್ಮೊಮ್ಮೆ ಎಲ್ಲ 2 ವರ್ಷದ್ದು ಒಂದು 2-3 ಬಾರಿ ಸರಿ ಇದ್ರೆ 3 ವರ್ಷಕ್ಕೊಮ್ಮೆ ಬನ್ನಿ ಅಂತ ಹೇಳ್ತೀವಿ. ಏಜ್ ಆಗ್ತಾ ಸ್ವಲ್ಪ ಅವ್ರಿಗೆ ತೊಂದರೆ ಇರುತ್ತೆ, ಅವರು ಬಂದೇ ಬರ್ತಾರೆ. ಅವ್ರಿಗೆ ಜಾಸ್ತಿ 1 ವರ್ಷಕ್ಕೊಮ್ಮೆ ಬರುವಂತ ಅಗತ್ಯ ಬೀಳ್ಬಹುದು. ಎಸ್ ಮ್ಯಾಮ್, ಮೆನೋಪಾಸ್ ಸ್ಟೇಜ್ ಮೊದಲು ಒಂದು ತುಂಬಾ ಲೇಟ್ ಆಗಿ ಆಗ್ತಾ ಇದ್ದಂತ ಪ್ರೋಸೆಸ್ ಈಗ ಒಂದು 40-45 ವರ್ಷಕ್ಕೆಲ್ಲ ಮುಟ್ಟು ನಿಲ್ಲುತ್ತಲ್ಲ. ಈಗ ಮೆನಾರ್ಕಿ ಆಗ್ಲಿ ಮೆನೋಪಾಸ್ ಆಗ್ಲಿ ಬೇಗ ಆಗ್ತಾ ಇದೆ. ದೊಡ್ಡವರಾಗೋದು ಬೇಗ, ನಿಲ್ಲುವಂಥದ್ದು ಬೇಗ, ಹಾರ್ಮೋನ್ ಪ್ರಾಬ್ಲಮ್ಸ್ ಬೇಗ. ಇದೆಲ್ಲಾನು ನಾನು ಆಗ್ಲೇ ಹೇಳಿದಾಗೆ ಒಂದು ಜೆನೆಟಿಕ್ ಇರ್ಬೋದು, ಲೈಫ್ ಸ್ಟೈಲ್ ಇಂದ ಇರ್ಬೋದು, ಫುಡ್ ಇಂದ ಇರ್ಬೋದು, ಅಥವಾ ನಮ್ಮ ಎನ್ವೈರನ್ಮೆಂಟ್ ಇಂದ ಇರ್ಬೋದು. ಅದನ್ನ ನಾವು ಪ್ರಿವೆಂಟಿವ್ ಹೆಲ್ತಿ ಲೈಫ್ ಸ್ಟೈಲ್ ಮೂಲಕ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬಹುದು. ಎಸ್ ಮ್ಯಾಮ್, ಕೊನೆಯದಾಗಿ ಇಷ್ಟೆಲ್ಲಾ ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ಹೇಳ್ಕೊಟ್ಟಿರ, ಬಹುತೇಕ ಅವ್ರು ತುಂಬಾ ಸುಲಭ ರೀತಿಯಲ್ಲಿ ಹೇಳ್ಕೊಟ್ಟಿದ್ರ, ಎಲ್ಲರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ಇದೆ. ಮ್ಯಾಮ್, ನಿಮ್ಮ ಜರ್ನಿ ಬಗ್ಗೆ ಹೇಳೋದಾದ್ರೆ ಎಷ್ಟು ವರ್ಷದಿಂದ ಫೀಲ್ಡ್ ಅಲ್ಲಿ ನೀವು ಇದೀರಾ, ಎಷ್ಟು ಸಕ್ಸಸ್ ರೇಟ್ ಕಂಡಿದ್ದೀರಾ, ಚಾಲೆಂಜಸ್ ಏನೇನ್ ನೋಡಿದೀರಾ, ನಿಮ್ ಬಗ್ಗೆ ಹೇಳೋದಾದ್ರೆ ಮತ್ತೊಮ್ಮೆ. ಓಕೆ, ನಾನು ಈ ಕ್ಷೇತ್ರಕ್ಕೆ ನಾನು MBBS ಜಾಯ್ನ್ ಆಗಿದ್ದು 1995 ಅಲ್ಲಿ. ಆಲ್ಮೋಸ್ಟ್ ಹೆಚ್ಚು ಕಡಿಮೆ 30 ವರ್ಷ ಆಯ್ತು ನಾನು ಈ ಫೀಲ್ಡ್ಗೆ ಎಂಟರ್ ಆಗ್ತೀನಿ ಅಂತ ಗೊತ್ತಾಗಿ. ನಾನು ಪೋಸ್ಟ್ ಗ್ರಾಜುಯೇಷನ್ ಗೈನಕಾಲಜಿ ಮುಗಿಸಿದ ಒಂದು 2004 ಅಲ್ಲಿ ಬೆಂಗಳೂರಿಗೆ ಬಂದು ಇಲ್ಲಿ ಹಲವಾರು ಕಡೆ ಕೆಲ್ಸಕ್ಕೆ ಸೇರಿದ್ದಾಗ್ಲಿ ಅಥವಾ ಕ್ಲಿನಿಕ್ ಮತ್ತೆ ಮೆಡಿಕಲ್ ಕಾಲೇಜಸ್ ಅಲ್ಲಿ ಇದ್ದೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಜನರಲ್ ಗೈನಕಾಲಜಿಯಲ್ಲಿದ್ದೆ. ನನಗೇನೆ ಮಕ್ಕಳಾಗೋದು ತೊಂದರೆ ಆಯ್ತು. 2-3 ವರ್ಷ ಟ್ರೀಟ್ಮೆಂಟ್ ತಗೊಂಡ ನಂತರ ಆದ್ಮೇಲೆ ನನಗೆ ಇದನ್ನೇ ನಾನು ಕಲಿತು ಮಾಡಬೇಕು. ಹಲವಾರು ಜನ ನಂತರನೇ ಅವರು ಕಷ್ಟಪಡ್ತಾ ಇರ್ತಾರೆ, ಸಫರ್ ಮಾಡ್ತಾ ಇರ್ತಾರೆ, ನಾನು ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ನಾನು ಜನರಲ್ ಗೈನಕಾಲಜಿಯಿಂದ ರಿಪ್ರೊಡಕ್ಟಿವ್ ಮೆಡಿಸಿನ್ನ ಭಾಳ ಕಷ್ಟಪಟ್ಟು ಎಲ್ಲ ಕಡೆನೂ ಕಲಿತು ಅದು ಒಂದು ವಿದ್ಯೆ ಅನ್ನೋದು ಈಸಿಯಾಗಿ ಯಾರನ್ನು ಹೇಳ್ಕೊಡುವಂಥ ಈಗ ಗುರುಗಳಾಗಲಿ ಅಥವಾ ಅಷ್ಟೊಂದು ಇರೋದು ಭಾಳ ಕಷ್ಟ. ನಾವು ಎಲ್ಲ ಕಡೆ ನಾವು ಹೋಗಿ ಭಾಳ ಕಷ್ಟಪಟ್ಟು ಕಲಿತೆ. ನಂದೇ ಆದ ಒಂದು ಸೆಂಟ್ರ್ ಮಾಡ್ಬೇಕಂತ ಮಾಡಿ ಈಗ ಕಳೆದ 21 ವರ್ಷದಿಂದ ನಾನು ಈ ವೃತ್ತಿಯಲ್ಲಿ ಇದ್ದೀನಿ ಗೈನಕಾಲಜಿಸ್ಟ್ ಆಗಿ. ನಾನು ಸುಮಾರು 10,000 ಕಪಲ್ಸ್ಗೆ, ದಂಪತಿಗಳಿಗೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ಮಕ್ಕಳಾಗೋ ರೀತಿಯಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಸೊ ನಾನು ಹೇಳ್ಕೊಳ್ಬೇಕಂತಂದ್ರೆ ನನ್ನ ಬಗ್ಗೆ ಏನು ಜಂಬಕ್ಕೆ ಅಂತಲ್ಲ, ನನಗೆ ಗೊತ್ತಿರೋದ್ರಿಂದ ಒಂದು ಇಂಜೆಕ್ಷನ್ ತಗೊಂಡ್ರೆ ನೋವೇನು, ಒಂದು ಟ್ರೀಟ್ಮೆಂಟ್ ತಗೊಂಡವಾಗ ಆ ತಿಂಗಳಲ್ಲಿ ಅವ್ರಿಗೆ ಎಷ್ಟು ಎಮೋಷ್ನಲಿ ನಾನು ಆಗುತ್ತಾ, ಈ ಸಲ ಆಗೇ ಬಿಡುತ್ತೆ ಅನ್ನೋ ಅಟ್ಯಾಚ್ಮೆಂಟ್ ಏನು ಅಂತ ಗೊತ್ತಿರೋದ್ರಿಂದ, ಮತ್ತೆ ಹಾಗೇನೆ ಯಾವುದು ಏನು ಮಾಡಬೇಕು, ಯಾರಿಗೆ ಏನು ಮಾಡಬೇಕು, ಬಂದವ್ರಿಗೆಲ್ಲರಿಗೂ IVF ಮಾಡಬೇಕಾ ಅಥವಾ ಅವ್ರಿಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗಬೇಕಾ, IOM ಒಂದು ಪ್ರೊಫೆಷನಲಿ ಡಾಕ್ಟರ್ ತರಾನೇ ನಾವು ಒಂದು ಏನ್ ಹೇಳ್ತಾರೆ, ನಿಮ್ಗೆ ನಾನೇ ಪೇಷಂಟ್ ಆದ್ರೆ ಅವ್ರಿಗೆ ನಾವು ಏನ್ ಮಾಡ್ಕೊಂಡ್ರೆ ನಮ್ಮ ಮನೆಯವರೇ ಪೇಷಂಟ್ ಆದ್ರೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ ಅಂತ ನಾನು ಯೋಚನೆ ಮಾಡಿ ಪ್ರತಿಯೊಂದು ಪೇಷಂಟ್ಗೂ ಕೂಡ
ನಾನು ಏನಂತಾರೆ ಇಂಡಿವಿಜುವಲೈಸ್ಡ್ ಟ್ರೀಟ್ಮೆಂಟನ್ನು ಕೊಡ್ತೀನಿ. ಅವ್ರಿಗೆ ಏನು ಬೇಕೋ ಅಷ್ಟು ಮಾತ್ರ ಕೊಡುವಂಥದ್ದು, ಅತಿ ಹೆಚ್ಚು ಇಲ್ಲ ಅತಿ ಕಡಿಮೆನೂ ಇಲ್ಲ. ಮತ್ತು ನಮ್ಮದು ಅತ್ಯಂತ ಅಫೋರ್ಡೆಬಲ್, ಅಂದರೆ ತುಂಬ ದರವನ್ನು ಜಾಸ್ತಿ ತಗೊಳ್ಳೋದಾಗಲಿ ಅಥವಾ ಇದು ಆಗ್ಲೇ ಹಾರ್ಮೋನ್ಸ್ ಇರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಇಂಜೆಕ್ಷನ್ಸು ಮಾತ್ರೆಗಳಿರುತ್ತೆ. ಸೊ ಹಾಗಾಗಿ ನಾವು ಅತಿ ಅಗತ್ಯವಾದ ಟ್ರೀಟ್ಮೆಂಟು, ಅತಿ ಅಗತ್ಯವಾದದನ್ನು ಮಾತ್ರ ಕೊಟ್ಟು ಎಷ್ಟು ಬೇಕಾದ್ರೆ ಅಷ್ಟರಲ್ಲೇ ಅವರಿಗೆ ಒಂದು ಮಗು ಆಗುವಂಥದ್ದನ್ನಾಗಲಿ, ಬೇಕೇ ಬೇಕಾದವರಿಗೆ ಮಾತ್ರ IVF, ಅದನ್ನು ನಾವು ಭಾಳ ಕಡಿಮೆ ಇದರಲ್ಲಿ ದರದಲ್ಲಿ ಮಾಡೋದು. ಸೊ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಎಕ್ವಿಪ್ಮೆಂಟ್ಸು ಲ್ಯಾಬ್ ಇದ್ರೂ ಕೂಡ ನಾವು ದರವನ್ನು ಬಹಳ ಕಡಿಮೆಲಿಟ್ಟು ಅವಾಗ ಸಾಕಷ್ಟು ಜನ ಬರ್ತಾರೆ. ಅವ್ರಿಗೆ ಆಗುವಂಥ ಅವ್ರ ಮಗು ನಮ್ಮ ಹತ್ರ ಎತ್ಕೊಂಡು ಬಂದು ಖುಷಿ ಪಟ್ಟು ನಮ್ಗೆ ಅವ್ರಿಗಿಂತ ಹೆಚ್ಚು ಖುಷಿ ನಮ್ಗಾಗುತ್ತೆ. ಪ್ರತಿ ಸಲನೂ ಅವ್ರು ನಮ್ಗೆ ಸ್ವೀಟ್ಸ್ ಕೊಡೋದಾಗ್ಲಿ, ಫೋಟೋ ತಗೊಂಡು ಹೋಗೋದಾಗ್ಲಿ, ಅದನ್ನ ಮಾಡುವಾಗ ನಮಗೆ ಅದೇ ಒಂದು ಪ್ರತಿದಿನ ಈ ಕೆಲಸ ಮಾಡಬೇಕು, ನಮ್ಮದೇ ಇದು ಸೌಭಾಗ್ಯ ಅಥವಾ ನಾನು ಇದರಲ್ಲಿ ಈ ಫೀಲ್ಡಲ್ಲಿ ಇರೋದೇ ನನಗೆ ಏನಂತಾರೆ ದೇವ್ರು ಕೊಟ್ಟ ವರ ಅಂತ ಅನ್ಸುತ್ತೆ. ಸೊ ಹಾಗಾಗಿ ನಾನು ಭಾಳ ಅತ್ಯಂತ ಖುಷಿಯಾಗಿದ್ದೀನಿ. ಮತ್ತು ನಾನು ಬರೋ ಪೇಷಂಟ್ಸ್ಗೂ ಕೂಡ ನಾನು ದೇವ್ರನ್ನ ಪ್ರಾರ್ಥನೆ ಮಾಡಿನೇ ಎಲ್ಲ ಟ್ರೀಟ್ಮೆಂಟ್ನ ಕೊಟ್ಟು ಅವ್ರಿಗೆ ಆದಷ್ಟು ಬೇಗ ಮಕ್ಕಳಾಗಲಿ ಅಂತ, ಅವ್ರಿಗೆ ನ್ಯಾಚುರಲ್ ಆಗಲಿ, IUI ಆಗಲಿ, IVF ಆಗಲಿ, ಇನ್ನೂ ಅತ್ಯಾಧುನಿಕ PGS PGT ಮೂಲಕನೂ ಕೂಡ ಅವ್ರಿಗೆ ಮಕ್ಕಳಾಗುವಾಗೆ ಮಾಡಿಕೊಡ್ತಾ ಇದ್ದೀವಿ.